ಸರ್ ನಮಸ್ಕಾರ ರೀ. ನಮಸ್ಕಾರ. ಯಾವ ಊರು ತಮ್ಮದು? ನಮ್ದು ಹಳೆಯ ಸರ್. ಹಳಿಯಾಳಲ್ಲ. ಸರ್ ಇಲ್ಲಿ ನಮ್ಮಲ್ಲಿ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ಬಂದೋಗಿ ಎಷ್ಟು ವರ್ಷ ಆಯ್ತು? ಸರ್ ಈಗ ನಾನು ಬಂದು 4 ವರ್ಷ ಮೇಲಾಯ್ತು. 4 ವರ್ಷದ ಮೇಲಾಯ್ತಾ? ಏನು ತೊಂದರೆ ಬಂದಿದ್ರಿ? ಸೊಂಟ ನೋವು ಸರ್. ಸೊಂಟ ನೋವು ಅಂತಂದ್ರೆ ಏನಾಗಿತ್ತು ಸರ್? ಡಿಸ್ಕ್ ಬಲ್ಜ್ ಆಗಿತ್ತು. ಇದು ಮಾಡಿಸಿದ್ರೆ MRI? ಡಿಸ್ಕ್ ಬಲ್ಜ್ ಆಗಿತ್ತು ಅಂತ ಹೇಳಿದ್ರು. MRI ಮಾಡಿಸಿದ್ರಿ? ಅದ ಮಾಡಿದ ಬಳಿಕ ಇಮಿಡಿಯೇಟ್ಲಿ ಆಪರೇಷನ್ ಮಾಡ್ಕೋಬೇಕಂತ ಹೇಳಿದ್ರು. ಓಕೆ. ಅವಾಗ ನೀವು ನಿಂತ್ಕೊಳ್ಳಕ್ಕೂ ಆಗ್ತಿರಲಿಲ್ಲ, ಕುತ್ಕೊಳ್ಳಕ್ಕೂ ಆಗ್ತಿರಲಿಲ್ಲ? ಭಾಳ ತೆಗಿದಾಗಿತ್ತು ಸರ್. ನೀವು ಆಟೋ ಓಡಿಸ್ತಿದ್ರಲ್ಲ? ಗೂಡ್ಸ್ ಆಟೋ ಇತ್ತು ರೀ. ಅದು ನಾವು ಆಮೇಲೆ ಬಿದ್ದಿರಿ ಸರ್. ಬಿದ್ದು ಕಟ್ಟಾಗಿತ್ತು ಅದು. ಅದನ್ನ ನಮ್ಗೆ ಗೊತ್ತಾಗಿಲ್ಲ. ಓಕೆ. ನನಗೆ ಹೋಯ್ತದ ಒಂದು 6 ತಿಂಗಳಿಗೆ ನಾನು ಫುಲ್ ಜ್ವರ ಆಯ್ತು. ಒಂದು 6 ತಿಂಗಳು ಮೆಡಿಸಿನ್ ಅದೆಲ್ಲ ಮಾಡಿದ್ರೆ ನಾನು ಹಿಂಗೆ ಹೊರಗಡೆ ಆದ್ರೂ ಆಗ್ಲಿಲ್ರಿ ಅದು. ಆಮೇಲೆ MRI ಸ್ಕ್ಯಾನಿಂಗ್ ಮಾಡ್ಬೇಕಂದ್ರು ಅದು ಮಾಡಿದ್ನಿ. ಅದು ಮಾಡಿದ ನಂತರ ಅವ್ರು ಡಾಕ್ಟರ್ ಹೇಳಿದ್ರು ಆಪರೇಷನ್ ಇಮಿಡಿಯೇಟ್ಲಿ ಮಾಡ್ಬೇಕು, ಮತ್ತ ಇಲ್ಲಾಂದ್ರ ಕಾಲು ಸಣ್ಣ ಆಗ್ತದೆ ಅಂತ ಹಿಂಗೆಲ್ಲ ಹೇಳಿದ್ರು. ನಾನು ಅದು ಮಾಡ್ಲಿಲ್ಲ. ನಮ್ಮಲ್ಲಿ ಟ್ರೀಟ್ಮೆಂಟ್ ತಗೊಂಡೋದ್ರಿ? ಯೂಟ್ಯೂಬ್ ಒಳಗ ನೋಡಿ ಬಂದಿರಿ. ಬಂದು ಒಂದ್ 15 ದಿನದೊಳಗೆ ಅಂದ್ರೆ ನನಗೆ ಡೈಲಿ ಒಂಥರ ಕಮ್ಮಿ ಹಾಕೊಂತಾರ ಒಂಥರ ಅದು ನೋವು ಕಡಿಮೆ ಆಯ್ತು. ಒಂದ್ ಹಂಗೆ 6 ತಿಂಗಳ ಹಿಂಗ ಕ್ಲಿಯರ್ನ ಆಗ್ಬಿಡ್ತು ನೋಡ್ರಿ. 6 ತಿಂಗಳವರೆಗೆ ಪೂರ್ತಿ ಕ್ಲಿಯರ್. ಮತ್ತೆ ಈಗ ಬೇಕಾದಂಗ ಈಗ ಮತ್ತೆ ಗಾಡಿ ಹೊಡಿತೇನ್ರಿ ನಾನು. ಗೂಡ್ಸ್ ಗಾಡಿ ಇದೆ, ಎಲ್ಲ ಕೆಲಸ ಮಾಡೋದು. ಟಾಟಾ ಎಸಿ ಇದ್ರೆ ಈಗ ಮತ್ತೆ ಬೆಂಗಳೂರು ತಗೊಂಡು ನಡೆಸ್ತೇನ್ರಿ. ವೆರಿ ಗುಡ್. ಮತ್ತೆ ಶಿವಲಾಗಲ ಎಲ್ಲ ಕೆಲಸ ಎಲ್ಲ ಬರೋಬ್ಬರ ಮಾಡ್ತೀನಿ. ನೀವು ಬಂದು ಹೋದ್ಮೇಲೆ ನಿಮ್ಮೂರಿಂದ ಎಷ್ಟು ಜನ ಬಂದಿದ್ದಾರೆ ಸರ್? ಅಂದಾಜು ಏನಿಲ್ಲ ಅಂದ್ರೆ ಒಂದು ಅಂದಾಜು ಒಂದು 45 ಜನ. 45 ಜನ ಬಂದಾರ? ನಾನು ಹೇಳಿದ್ದಷ್ಟೇ. ಎಕ್ಸಾಂಪಲ್ ನಾನು ನನಗೆ ನೋಡೇ ಬಂದವ್ರು ಅವರೆಲ್ಲ. ಈ ತರ ನಾನು ನೋಡ್ಲಿಕ್ಕೆ ಬರ್ತಿದ್ರು ಅವ್ರ ಮನೆಗೆ. ಏನಾಗಿದೆ ಇಂಥ ಹುಡುಗ, ಹಳೆ ಹುಡುಗ ಹೆಂಗೆ ಅಂದ್ರೆ ನಾನು ಸ್ವಲ್ಪ ಒಂದು ಸುತ್ತ ಹಳ್ಳಿ ಸ್ವಲ್ಪ ಪಬ್ಲಿಕ್ ಇದ್ವಿ ಅಂದ್ರೆ ಆ ತರ ಇದ್ದೆ ನಾವು. ಹಳ್ಳಿ ಜನ ಅಲ್ಲ ಅವರೆಲ್ಲ ಹಳ್ಳಿಯವರು ಬಂದು ನೋಡಿ ಹೋಗೋರು ನನಗ. ನಾನು ಒಟ್ಟ ಹಿಂಗ್ ಬೆಡ್ ಮೇಲೆ ಅಂದ್ರೆ ಹಿಂಗ ಒಂದು ಕಾಲ್ ಕೆಳಗೆ ಇಡ್ಲಿಕ್ಕೆ ಆಗ್ತಿರ್ಕಿಲ್ ಬಿಡ್ರಿ. ಆ ಟಾಯ್ಲೆಟ್ ಹೆಂಗ್ ಹೋಗ್ಬೇಕಾದ್ರೆ ಹೋಗಿ ಬರ್ಬೇಕಾದ್ರೆ ಕಲ್ಗೆ ನೀರು ಆ ತರ ಇತ್ತು ಒಂದು ಪರಿಸ್ಥಿತಿ. ಅವ್ರೆಲ್ಲ ಆಮೇಲೆ ನನಗೆ ಆರಾಮಾಗಿದ್ ನೋಡಿ, ನೀ ಹೆಂಗ್ ಆರಾಮದಿ, ಎಲ್ಲಿ ಹೋಗಿದ್ವಿ ಈ ತರ ಕೇಳಿದ್ರು. ಅವ್ರೆಲ್ಲ ಕೇಳಿದ್ಮೇಲೆ ನಮ್ಗೆ ಎಲ್ಲ ನಿಮ್ದು ಇದಿತ್ತು ನನ್ನ ಕಡೆ ಅಡ್ರೆಸ್ ಇತ್ತರಲ್ಲಿ. ಅಡ್ರೆಸ್ ಕೊಡೋದು, ಅವ್ರಿಗೆ ಕಳ್ಸೋದು. ಆಪರೇಷನ್ ಆಗೋ ಪೇಷಂಟ್ ಎಷ್ಟು ಕಳಿಸಿದ್ದೀನಿ ನಾನು ಸರ್. ಎಲ್ಲರೂ ಆರಾಮಾಗಿದ್ದಾರೆ ದೇವ್ರ ದಯೆಯಿಂದ. ಒಂದು 45 ಜನ ಬಂದಿರ್ಬೋದು ನಿಮ್ಮ? ಬಂದಿದ್ದಾರೆ ಸರ್, ಬಂದಿದ್ದಾರೆ. ಎಲ್ಲರೂ ಆರಾಮಾಗಿದ್ದಾರೆ ಬಿಡ್ರಿ. ಈಗ ನಾನ್ ನೋಡ್ರಿ ಈಗ ಜಸ್ಟ್ ನಾ ಎಲ್ಲಿ ತೋರಿಸ್ಲಿಲ್ಲ ಸರ್. ಸಿಂಪಲ್ ಒಬ್ಬರು ಕಡೆ ಹೋಗಿದ್ ನಾನು. ಅದೇ ಏನ್ರಿ ಈ ತರ ಒಂದು 4 ದಿನದ ಗುಳಿಗೆ ಕುಡಿತಾರ ನೋಡ್ರು. 2 ಇಂಜೆಕ್ಷನ್ ಮಾಡಿದ್ರು. ಇನ್ನೊಂದ್ ಕೈ ನರ ಹೊಡಿತಾ ಇದೆ ಈಗ ಇಲ್ಲಿ ತರ. ಈ ಭುಜ ಇದು ಕತ್ತು ನೋವು ಆಗಿದ್ರು. ನನ್ ಬರ್ತಾ ಇದ್ದ ಅದೇ ತರ ಏನೋ ಆಗಿತ್ತು ನನ್ನ ಕೆಲಸ. ನಾ ಎಲ್ಲೂ ಹೋಗ್ಲಿಲ್ರಿ. ಅದ ಒಂದ್ 4 ದಿನ ಗುಳಿಗೆ ಅಷ್ಟು ತಗೊಂಡೇನ್ರಿ. 2 ಇಂಜೆಕ್ಷನ್ ಮಾಡ್ಕೊಂಡೇನಿ. ಅದು ಆರಾಮಾಗ್ಲಿಲ್ಲಲ್ರಿ. ಅದಕ್ಕೆ ನಿನ್ನೆ ನಿಮ್ಗೆ ಫೋನ್ ಮಾಡಿದ್ರೆ ಸರ್ ಇವತ್ತು ಬಂದ್ಬಿಟ್ಟಿದ್ರು. ಇವತ್ತು ಕುತ್ತಿಗೆ ನೋವು ತೋರ್ಸಕ್ ಸೊಂಟ ನೋವಿಂದ ಇದು ಏನೂ ಇಲ್ಲ ಬಿಡ್ರಿ. ಏನೇನು ಇಲ್ಲ, ಕ್ಲಿಯರ್. ನಿಜ ಹೇಳ್ತಿದ್ದೀರಿ, ಪರ್ಫೆಕ್ಟ್. ಡಾಕ್ಟರ್ ಲಂಚ ಕೊಟ್ಟಿತರ ಏನಿಲ್ಲ ಸರ್. ನಮ್ ಪಾಲಿಗೆ ನಿವೇದಿತ ನಿಮ್ಗೆ ನಮ್ಮ ಊರಿನ ಒಂದು ಪೇಷಂಟ್ ನಾನು ತಗೊಂಡ್ಬಂದಿದ್ದೆ. ಅವ್ರನ್ನ ಹೇಳಿದ್ದೇನೆ ನಿಮ್ಗೆ. ಅವರು ಸುತ್ತ ಆರಾಮ. ಅವ್ರು ಬಹಳ ನನಗೆ ಬಾರಪ್ಪ ಹೋಗು, ನಿನಗೆಲ್ಲ ಬರ್ತೈತಿ, ನೀವ್ ಬಾ ಅಂತ ನನ್ ಕರ್ಕೊಂಡ್ ಬಂದಿದ್ರು. ಅವ್ರು ಆರಾಮಾಗಿದೆ ಬಿಡ್ರಿ ಸರ್. ಕಂಪ್ಲೀಟ್ ಖುಷಿ ಇದೆಯಲ್ಲ? ಫುಲ್ ಖುಷಿ ಸರ್. ಥ್ಯಾಂಕ್ ಯು. ಕೇಳಿದ್ರ ಇದು ನಾನೇನೋ ಅವ್ರನ್ನ ಈಗ ಹೇಳಿ ನಿಮಗೆ ಕರ್ಸಿಲ್ಲ. ಈಗ ಅವ್ರನ್ನ ನಾನು ನಿಮಗೆ ಫೋನ್ ಮಾಡಿ ಕರ್ಸಿನೇನ್ರಿ? ಈಗ ನಿಮಗೂ ನಾಭಿ ಚಿಕಿತ್ಸೆ ಮಾಡಿದ್ದಲ್ಲ, ಇವ್ರಿಗೆ ಮಾಡಿರೋದು ನಾನು ಮರ್ಮ ಚಿಕಿತ್ಸೆ. ಇದು ನಮ್ದು ಪುರಾತನ ವೈದ್ಯಕೀಯ ಪದ್ಧತಿ. ಇವೆಲ್ಲ ನಾವು BMS ಓದಿದ ಮಾತ್ರಕ್ಕೆ ಸಿಲೆಬಸ್ನಾಗ ಏನಾಯ್ತಾ ಅಷ್ಟೇ ಆಯುರ್ವೇದಿಕ್ ಅಲ್ಲ. ಅದನ್ನ ಬಿಟ್ಟು ಇನ್ನೂ ಬೇಕಾದಷ್ಟು ಆಯುರ್ವೇದ ಇದೆ. ಅದನ್ನು ನಾವು ಇಂಪ್ಲಿಮೆಂಟ್ ಮಾಡಬೇಕು. ನಾವು ಅವನ್ನ ಮರ್ತಿದ್ದೀವಿ. ಈಗ ನಾವು ಅವನ್ನ ಈಗ 4-5 ತಲೆಮಾರಿಂದ ಮಾಡ್ತಾ ಬಂದಿರೋದ್ರಿಂದ ನಮ್ಮ ಫ್ಯಾಮಿಲಿಯಲ್ಲಿ ಉಳ್ಕೊಂಡೈತೆ ಅಷ್ಟೇ. ಬಹಳ ದುಡ್ಡು ಹಾಕಿದ್ದಾರೆ ಬಿಡ್ರಿ. ಮೊದಲು ಇಲ್ಲಿ ಬರ್ಬಿನ್ ಮುಂಚೆರಿ 1 ಲಕ್ಷ ಮೇಲೆ ಹೋಗಿದ್ದಾರೆ ಮೊದಲು. ಅಷ್ಟು ದುಡ್ಡು ಹಾಕಿದ್ದಾರೆ. ನಾನು ಬಹಳ ಆಯುರ್ವೇದಿಕ್ ಭಾಳ ಮಾಡಿದ್ದೇನ್ರಿ. ನಾನು ಆಯುರ್ವೇದಿಕ್ ಅಂದ್ರೆ ಆಯುರ್ವೇದಿಕ್ ಈ ತರ ಅಲ್ರಿ. ಅವ್ರು ಕಟ್ಟೋರು. ಗೋವಾ ಹೋಗಿದ್ದೇನ್ರಿ ನಾನು. ಗೋವಾದೊಳಗೆ ಬಂದೆ. ಹಂಗೆ ಭಾಳ ಮಾಡಿದ್ದೇನೆ ತೋರ್ ನಾನು. ಏನಿಲ್ಲ ಅಂದ್ರೆ ಒಂದು 1 ಲಕ್ಷದ ಮೇಲೆ ಬರೀ ಅದಕ್ಕೆ ಹಾಕಿದ್ದೇನ್ರಿ ನಾನು. 6 ತಿಂಗಳ ಟ್ಯಾಬ್ಲೆಟ್. ಒಮ್ಮೆ ಹಾಸ್ಪಿಟಲ್ ಹೋದ್ರೆ 5,000 ಸೇರುತ್ತದೆ. 1 ತಿಂಗಳ ಟ್ಯಾಬ್ಲೆಟ್ ಕೊಡ್ತಿದ್ರು, ಅವ್ರದ್ದೇನ್ ಮೆಡಿಸಿನ್ ಮಾಡ್ತಿದ್ರು. ಟ್ಯಾಬ್ಲೆಟ್ ಕಡಿಮೆ ಆಗೋದ್ರು. ಅದು ಟ್ಯಾಬ್ಲೆಟ್ ಮುಗಿದ್ರಿಪ್ಪ, ಇವತ್ತು ಮುಗಿತ ತಿಳ್ಕೊರಿ ಟ್ಯಾಬ್ಲೆಟ್. ಪೇನ್ ಕಿಲ್ಲರ್ ಒಂದು ಹಾಕ್ತಾರಲ್ರಿ, ಅದ್ರಲ್ಲೇ ನೋವು ತಿಳಿಯೋದಿಲ್ಲ. ಈ ತರ ಹಂಗ ಬಾಳ ಆಗಿದ್ದೇನೆ ಬಿಡ್ರಿ. ನಾನು ಗೋವಾವರೆಗೂ ಹೋಗಿ ಬಂದಿದ್ರಿ? ಗೋವಾದ ಮಟನ್ ಹೋಗಿ ಬಂದಿದ್ರಿ.
ಹಾಂ, ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ವೆರಿ ಮಚ್.